ಎಷ್ಟು ಚೆನ್ನಾಗಿರುತ್ತೆ. ನೋಡ್ತಿದ್ದ ಹಾಗೆ ಆಟ ಆಡ್ಬೇಕನ್ಸುತ್ತಲ್ವಾ? ಹಾಗೆ ಆಟ ಆಡ್ತಾ ನಗ್ತಾ ಓದೋದನ್ನ ಬೇಗ ಕಲೀಲಿ ಅಂತಾನೆ ಆಲ್ಫಾಬೆಟ್ಸ್ನ ಎಲ್ಲರೂ ಹೀಗೆ ಕಲಿಸ್ತಾರೆ. ಮತ್ತೆ ಹೇಳು. A for apple. ಏನ್ ಸೈಲೆಂಟ್ ಆಗಿದೆಯಾ? ಹೇಳು. ನೀವು ಎದುರಿಗಿದ್ರೆ ಕಲಿಯೋದಕ್ಕೆ ನಂಗೊಂಥರ ಆಗುತ್ತೆ. ಅವರಿದ್ರೆ ನಿನಗೇನು ಪ್ರಾಬ್ಲಮ್? ನಾಳೆ ಅವ್ರ ಮುಂದೆ ಪಟಪಟ ಅಂತ ಇಂಗ್ಲಿಷ್ ಮಾತಾಡ್ಬೇಕಲ್ವಾ ನೀನು? ಆಗ ಮಾತಾಡ್ತೀನೇನೋ, ಈಗ ಮಾತ್ರ ಇವರಲ್ಲಿರಬಾರ್ದು. ಓಕೆ, ನಿನಗೆ ಮುಜುಗರ ಆಗುತ್ತೆ ಅಂದರೆ ನಾನು ಯಾಕೆ ಇರ್ತೀನಿ? ಹೋಗ್ತೀನಿ. ನೀನು ಚೆನ್ನಾಗಿ ಕಲಿಬೇಕು. ನಾನು ಅವ್ರನ್ನ ನೋಡ್ತಿದ್ದೀನಿ ಅಂತ ಗೊತ್ತಾಗೆ ಇವಳು ಅವ್ರನ್ನ ಕಳಿಸ್ತಿದ್ದಾಳೆ ಅನಿಸುತ್ತೆ. ಈಗ ಮಾಡ್ತೀನಿ ನಿನಗೆ. ಹೇಳು. A for apple. ಆ್ಯಪಲ್, ಮೂಸಂಬಿ ಆಮೇಲೆ. ಈಗ ನಿನಗೆ ಮೊದಲು ಇಂಗ್ಲಿಷ್ ಬಗ್ಗೆ ಹೇಳ್ತೀನಿ, ಕೇಳು. ಇಂಗ್ಲಿಷ್ ಅಂದ ತಕ್ಷಣ ವಾಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಅವರ್ ಮೈಂಡ್? ಆಬ್ವಿಯಸ್ಲಿ Great Britain, America, all those countries where people speak English very fluently. But have you ever thought why Indians can't speak very fluently as Western countries? ಈಗ ನಾನು ಹೇಳಿದ್ದೆಲ್ಲ ನಿನಗೆ ಅರ್ಥ ಆಯ್ತಲ್ವಾ? ಒಂದು ಶಬ್ದನೂ ಅರ್ಥ ಆಗಲಿಲ್ಲ. ಹಾಗಿದ್ರೆ ಈ ಜನ್ಮದಲ್ಲಿ ನಿನಗೆ ಇಂಗ್ಲಿಷ್ ಬರೋದು ಕಷ್ಟನೇ. ತಲೆ ಕೆಳಗೆ ಮಾಡಿ ತಪಸ್ ಮಾಡಿದ್ರು ನೀನು ನನ್ನ ಹಾಗೆ ಇಂಗ್ಲಿಷ್ ಮಾತಾಡೋಕ್ಕಾಗಲ್ಲ. ಹೇಗೂ ನನ್ನ ಸ್ಯಾಲ್ರಿ ತಗೊಳ್ತಿರೋದ್ರಿಂದ ಕಷ್ಟಪಟ್ಟು ಕಲಿಸ್ತೀನಿ. ನೀನು ಕೂಡ ಕಷ್ಟಪಟ್ಟು ಕಲ್ತ್ಕೋ. ಈಗ ನಿನಗೆ ಇಂಗ್ಲೀಷಲ್ಲಿ ಹೋಮೋಫೋನ್ಸ್ ಕಲಿಸ್ತೀನಿ, ನೋಡ್ಕೋ. ಹೋಮೋಫೋನ್ಸ್ ಅಂದರೆ ಸೆಲ್ ಫೋನ್ಸ್, ಲ್ಯಾಂಡ್ ಫೋನ್ಸ್ ಅನ್ಕೋಬೇಡ. ಎರಡೂ ಒಂದೇ ಥರ ಉಚ್ಚಾರ ಮಾಡೋ ಪದಗಳನ್ನು ಹೋಮೋಫೋನ್ಸ್ ಅಂತಾರೆ. ಅವು ಹೇಳೋದಕ್ಕೂ ಕೇಳೋದಕ್ಕೂ ಒಂದೇ ರೀತಿ ಇದ್ರೂ ಅದರ ಅರ್ಥ ಮಾತ್ರ ಬೇರೆನೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನೋಡೋಣ. INSIGHT ಇನ್ಸೈಟ್ ಅಂದರೆ ಅಂತರ್ದೃಷ್ಟಿ. INCITE ಇನ್ಸೈಟ್ ಅಂದರೆ ಪ್ರೇರೇಪಿಸು ಅಂತ. GENES ಜೀನ್ಸ್ ಅಂದರೆ ಜೀವಾಣು. JEANS ಜೀನ್ಸ್ ಅಂದರೆ ನಾವು ಹಾಕೊಳ್ಳೋ ಬಟ್ಟೆ. ILLUSION ಇಲ್ಯೂಷನ್ ಅಂದರೆ ಭ್ರಮೆ. ALLUSION ಇಲ್ಯೂಷನ್ ಅಂದರೆ ಪ್ರಸ್ತಾವನೆ. ನಾಳೆ ಇದ್ರ ಬಗ್ಗೆ ಕೇಳ್ತೀನಿ, ನೀನು ಸರಿಯಾಗಿ ಹೇಳಬೇಕು. ಓದ್ಕೋ. ನೀನು ಓದ್ತಾ ಇರು, ನಾನು ಈಗಲೇ ಬರ್ತೀನಿ. ಒಂದು ಅಕ್ಷರನೂ ನನಗೆ ಅರ್ಥನೇ ಆಗಲಿಲ್ಲ. ಆದರೆ ಮೊದಲನೇ ದಿನನೇ ಇಷ್ಟು ಕಷ್ಟ ಇರೋ ಪಾಠ ಹೇಳ್ಕೊಟ್ರಲ್ಲ ಇವರು. ಬಾ ರಂಜಿನಿ, ಹೇಗಿತ್ತು ಫಸ್ಟ್ ಡೇ ಕ್ಲಾಸ್? ಫಸ್ಟ್ ಡೇನೇ ಅವಳನ್ನ ತುಂಬ ಹೆದರ್ಸ್ಬಿಟ್ಟಿದ್ದೀನಿ. ಗುಡ್. ಇಂಗ್ಲಿಷ್ ಅಂದ್ರೇನೆ ಓಡ್ ಹೋಗೋ ಥರ ಮಾಡಿದ್ದೀನಿ. ವೆರಿ ಗುಡ್. ದಿನ ಹೀಗೆ ಹೆದರ್ಸ್ತಾ ಇದ್ರೆ ದೇವ್ರೆ ಇಂಗ್ಲಿಷ್ ನನಗೆ ಬೇಕಾಗಿಲ್ಲ ಅಂತ ಆದಷ್ಟು ಬೇಗ ಕ್ಲಾಸಿಂದ ಓಡ್ ಹೋಗ್ತಾಳೆ. ನಿನ್ ತಂಗಿ ಶ್ಯಾಮ. ನನಗೂ ಅದೇ ಬೇಕಾಗಿರೋದು. ನಾನು ಈ ಮನೆ ಸೊಸೆ ಆಗ್ಬೇಕು.
ಬೋರಮ್ಮ ಬೋರಮ್ಮ ಇವಳೆಲ್ಲ ಹೋದ್ಲು. ಇರು, ನಾನು ಹೋಗಿ ನಮ್ಮಿಬ್ಬರಿಗೂ ಜ್ಯೂಸ್ ತರೋದಕ್ಕೆ ಹೇಳ್ತೀನಿ. ಅಖಿಲ್ ಅವ್ರನ್ನ ಅಲ್ಲಿಂದ ಕಳಿಸ್ಬರ್ಬೇಕು. ರೀ, ಐ ವಿಲ್ ಕಾಲ್ ಯು ಬ್ಯಾಕ್. ಓಕೆ? ಏನು ಶ್ಯಾಮ, ಒಂದು ಚಿಕ್ಕ ಕೆಲಸ ಇದೆ, ಬನ್ನಿ. ಏನಾ ಕೆಲಸ? ಅದು ಇಂಗ್ಲಿಷ್ ಓದ್ತಿದ್ದಾಗ ಚಿಕ್ಕ ಅನುಮಾನ ಬಂತು. ಓ, ಇಂಗ್ಲೀಷಲ್ಲಿ ಡೌಟಾ? ಇಂಗ್ಲೀಷಲ್ಲಿ ಡೌಟ್ ಇದ್ರೆ ನೀನು ಇಂಗ್ಲೀಷ್ ಟೀಚರ್ನ ಕೇಳಬೇಕು, ನನ್ನನ್ನು ಯಾಕೆ ಕೇಳ್ತೀಯಾ? ಹೋಗಿ ಅವ್ರನ್ನ ಕೇಳು, ನಿನ್ನ ಡೌಟ್ ಕ್ಲಿಯರ್ ಮಾಡ್ಕೊ. ಆ ಡೌಟ್ ಕೇಳಿದ್ದೆ ಅವರು, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಬನ್ನಿ. ಅಬ್ಬಬ್ಬಾ, ಸಖತ್ ಕ್ಲೆವರ್ ಇವಳು. ನಾನು ಇವಳು ಗಂಡನ್ ನೋಡ್ತಿದ್ದೀನಿ ಅಂತ ಬಂದು ಕರ್ಕೊಂಡು ಹೋಗ್ತಾಳಲ್ಲ. ಕರ್ಕೊಂಡು ಹೋಗು. ನಿನ್ನ ಗಂಡನ ಎಷ್ಟು ದೂರ ಕರ್ಕೊಂಡು ಹೋಗ್ತೀಯೋ ಕರ್ಕೊಂಡು ಹೋಗು. ನೀನು ಎಷ್ಟು ದೂರ ಕರ್ಕೊಂಡು ಹೋದರೂ ಅಖಿಲ್ಗೆ ಆದಷ್ಟು ಬೇಗ ಹತ್ರ ಆಗ್ತೀನಿ. ನಿನ್ನೆ ಕ್ಲಾಸ್ ನೋಡಿ ತುಂಬ ಹೆದರ್ಕೊಂಡಿರ್ತಾಳೆ. ಈಗ ಹೆದರ್ಕೊಂಡು ಕ್ಲಾಸಿಗೆ ಬರ್ತಾಳೆ. ನಿನ್ನೆ ಹೇಳಿರೋ ವರ್ಡ್ಸ್ ಬಗ್ಗೆ ಕೇಳಿದ್ರೆ ಅವಳ ಕೈಯಲ್ಲಿ ಏನೂ ಹೇಳಕ್ಕೆ ಬರಲ್ಲ. ಮೇ ಐ ಕಮ್ ಇನ್ ಮೇಡಮ್? ಎಸ್, ಕಮ್ ಇನ್. ನಿನ್ನೆ ಹೇಳ್ಕೊಟ್ಟಿದ್ದೆಲ್ಲ ನೆನಪಿದ್ಯಾ? ಈಗ ಕೇಳಿದ್ರೆ ಹೇಳ್ತೀಯಾ? ಏನು ಹಾಗೆ ನೋಡ್ತಿದ್ಯಾ? ಹೇಳಕ್ ಬರಲ್ವಾ? ರಾತ್ರಿ ಓದ್ಲಿಲ್ವಾ? ಓದ್ದೆ ಮೇಡಮ್. ಆದರೂ ಅರ್ಥ ಆಗ್ಲಿಲ್ವಲ್ಲ? ಈಗ ಕೇಳಿದ್ರೆ ಹೇಳಕ್ಕಾಗಲ್ಲ ಅಲ್ವಾ? ಹೇಳ್ತೀನಿ ಮೇಡಮ್. ಹೇಳ್ತೀಯಾ? ಎಲ್ಲಿ ಹೇಳು? ನಿನ್ನೆ ನೀವು ನನಗೆ ಹೋಮೋಫೋನ್ಸ್ ಹೇಳಿದ್ರಿ ಮೇಡಮ್. ಹೋಮೋಫೋನ್ಸ್ ಅಂದರೆ ಸೆಲ್ ಫೋನು, ಲ್ಯಾಂಡ್ ಫೋನ್ಸು ಅಲ್ಲ ಅಂತಲೂ ಹೇಳಿದ್ರಿ ಮೇಡಮ್. ಉಚ್ಚಾರಣೆ ಒಂದೇ ರೀತಿ ಇರುತ್ತೆ ಅಂತ, ಹೇಳೋದಿಕ್ಕೆ ಕೇಳೋದಿಕ್ಕೆ ಒಂದೇ ರೀತಿ ಇದ್ರೂ ಅರ್ಥ ಮಾತ್ರ ಬೇರೆ ಬೇರೆ ಇರುತ್ತೆ ಅಂತ ಹೇಳಿದ್ರಿ ಮೇಡಮ್. ಇನ್ನು ಈ ಕತೆ ನಿಲ್ಲಿಸಿ ಆ ವರ್ಡ್ಸ್ ಏನೋ ಹೇಳು. ಆಗಲಿ ಮೇಡಮ್. INSIGHT ಇನ್ಸೈಟ್ ಅಂದರೆ ಅಂತರ್ದೃಷ್ಟಿ. INCITE ಇನ್ಸೈಟ್ ಅಂದರೆ ಪ್ರೇರೇಪಿಸು. ಯಾಕೆ ಮೇಡಮ್ ಹಾಗೆ ನೋಡ್ತಿದ್ದೀರಾ? ನಿನ್ನೆ ನಾನು ಹೇಳ್ಕೊಡ್ತಿರುವಾಗ ಅರ್ಥ ಆಗ್ಲಿಲ್ಲ ಅಂದ್ಯಲ್ಲ, ಈಗೇನು ಪಟಪಟ ಅಂತ ಹೇಳ್ತಿದ್ಯಾ? ಅದರಲ್ಲೂ ನಾನು ಹೇಳ್ಕೊಟ್ಟಿರೋ ವರ್ಡ್ಸ್ಗಳನ್ನೇ ಕರೆಕ್ಟಾಗಿ ಹೇಳ್ತಿದ್ಯಲ್ವಾ? ಹೇಗೆ ಹೇಳಿದೆ? ಹೇಗೆ ಅಂದರೆ ಮೇಡಮ್, ಅದು ಶ್ಯಾಮ,
ಇನ್ನೂ ಓದ್ತಾ ಇದೆಯಾ? ಲೇಟ್ ಆಯ್ತು, ಈಗ ಮಲ್ಕೋಬೋದಲ್ವಾ? ಇನ್ನೂ ಪೂರ್ತಿ ಆಗಲಿಲ್ಲ ರೀ. ಇನ್ನೂ ಪೂರ್ತಿ ಆಗ್ಲಿಲ್ವಾ? A ಫಾರ್ ಆಪಲ್, B ಫಾರ್ ಬ್ಯಾಟ್. ಎಷ್ಟು ಅಂತ ಓದ್ತೀಯಾ? ಅದಲ್ಲ ರೀ, ಇದು ಈ ವರ್ಡ್ಸ್ ಯಾಕೆ? ಇದನ್ನೇ ಓದು ಅಂದ್ರು ಆ ಮೇಡಮ್. ಬಿಗಿನಿಂಗಲ್ಲೇ ಇಷ್ಟು ಕಷ್ಟ ಆಗೋ ವರ್ಡ್ಸ್ನ ಯಾಕೆ ಕಲಿಸ್ತಿದ್ದಾರೆ ಆ ಟೀಚರ್? ಓ, ಶ್ಯಾಮ ಬೇಗ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ವಲ್ವಾ? ಅದಕ್ಕೆ ಇಷ್ಟು ಕಷ್ಟ ಆಗೋದನ್ನೆಲ್ಲ ಕಲಿತಾಳೋ ಇಲ್ವೋ ಅಂತ ಶ್ಯಾಮನ್ನ ಟೆಸ್ಟ್ ಮಾಡ್ತಾ ಇರಬೇಕು. ಓಕೆ, ಇದು ಸ್ವಲ್ಪ ಕಷ್ಟ ಆಗೋ ವರ್ಡ್ಸೇ ಶ್ಯಾಮ. ಅದಕ್ಕೆ ನನ್ಗೆ ಅರ್ಥ ಆಗ್ತಿಲ್ಲ ರೀ. ನೋ ಪ್ರಾಬ್ಲಮ್, ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಸೆಕೆಂಡ್ ಕೊಡು. ಹೌದಾ, ನಿನ್ನ ಹಸ್ಬೆಂಡ್ ಕಳ್ಸಿದ್ರಾ? ಅದಕ್ಕೆ ನಾನು ಹೇಳ್ಕೊಟ್ಟಿರೋದೆಲ್ಲ ಕರೆಕ್ಟಾಗಿ ಹೇಳಿದ್ಯಾ ಅನ್ಸುತ್ತೆ. ಓಕೆ ಓಕೆ. ಆದರೆ ಹೀಗೆ ಬೇರೆಯವ್ರ ಹೆಲ್ಪ್ ತಗೊಂಡು ಕಲಿಬಾರ್ದು. ನೀನಾಗಿ ನೀನು ಕಲ್ತ್ರೆ ಮಾತ್ರ ನಿನಗೆ ಬೇಗ ಇಂಗ್ಲಿಷ್ ಬರುತ್ತೆ. ಇವತ್ತಿಂದ ನೀನು ಯಾರ ಹೆಲ್ಪು ತಗೋಬಾರ್ದು, ನೀನೇ ಟ್ರೈ ಮಾಡಬೇಕು. ಓಕೆ ಮೇಡಮ್. ಆ ಬುಕ್ಸ್ ಇಲ್ಲಿ ಕೊಡು, ಹೊಸ ಲೆಸನ್ ಮಾಡ್ತೀನಿ. ಇವತ್ತು ನಾನು ಮಾಡೋ ಹೊಸ ಲೆಸನ್ ಒಂದ್ ನಿಮಿಷ ಮೇಡಮ್. ಏ, ಪಾಠ ಶುರು ಮಾಡ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ? ಈಗಲೇ ಬರ್ತೀನಿ ಮೇಡಮ್. ಶ್ಯಾಮ, ಯಾಕೆ ಕ್ಲಾಸಿಂದ ಹೋಗ್ತಿದ್ಯಲ್ಲ? ಅತ್ತೆ ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯ್ತು ರೀ. ಅತ್ತೆ ಮರ್ತು ಬಿಡ್ತಾರೇನೋ, ಕೊಟ್ಟು ಹೋಗೋಣ ಅಂತ ಬಂದೆ. ಏನ್ ಶ್ಯಾಮ ಇದು? ನೀನು ಕ್ಲಾಸಲ್ಲಿ ಕೂತ್ಕೊಂಡು ಅತ್ತೆ ತಗೊಳ್ಳೋ ಟ್ಯಾಬ್ಲೆಟ್ಸ್ ಬಗ್ಗೆ, ಮಾವ ತಗೊಳ್ಳೋ ಸಿರಪ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೇಗೆ? ಈ ಥರ ಡಿಸ್ಟ್ರಾಕ್ಷನ್ಸ್ ಇಟ್ಕೊಂಡ್ರೆ ವಿದ್ಯೆ ಹೇಗೆ ಹತ್ತತ್ತೆ ಹೇಳು? ಕರೆಕ್ಟಾಗಿ ಹೇಳಿದ್ರಿ ಅಖಿಲ್ ಅವರೇ. ನಾವು ನಮ್ಮ ಮನಸ್ಸಲ್ಲೇ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆ ಟಾರ್ಗೆಟ್ ಮೇಲೆ ಇರಬೇಕು. ಹೀಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಡೈವರ್ಟ್ ಆಗಿಬಿಟ್ರೆ ಟಾರ್ಗೆಟ್ ಹೇಗೆ ರೀಚ್ ಆಗೋದು ಶ್ಯಾಮ? ನೋಡಿದ್ಯಾ, ನಿನ್ನ ಮೇಡಮ್ಮು ಕೂಡ ಅದನ್ನೇ ಹೇಳ್ತಿದ್ದಾರೆ. ನಮ್ಮಿಬ್ಬರ ವೇವ್ ಲೆಂತ್ ಒಂದೇ ಥರ ಇದೆ ಅನ್ಸುತ್ತೆ ಅಖಿಲ್ ಅವರೇ. ಅದಕ್ಕೆ ಇಬ್ರು ಒಂದೇ ಥರ ಯೋಚನೆ ಮಾಡ್ತಿದ್ದೀವಿ.
ಶ್ಯಾಮ, ನೀನು ಹೋಗಿ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡು. ಮಮ್ಮಿ ಟ್ಯಾಬ್ಲೆಟ್ ವಿಷಯನ ನಾನು ನೋಡ್ಕೋತೀನಿ, ನೀನು ಹೋಗು. ಆಯ್ತು ರೀ. ಇಷ್ಟು ಹ್ಯಾಂಡ್ಸಮ್ ಆಗಿರೋನ್ನ ನನ್ನ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಶ್ಯಾಮನ ಈ ಮನೆಯಿಂದ ಕಳ್ಸೋದೆ ಅವಳ ಲೈಫ್ ಗುರಿ ಅನ್ನೋ ಹಾಗೆ ಹೇಳ. ಶ್ಯಾಮನ ಮನೆಯಿಂದ ಕಳ್ಸಿದ ತಕ್ಷಣ ನಾನು ಈ ಮನೆಗೆ ಸೊಸೆ ಆಗಿ ಬರಬೇಕು. ಅದಕ್ಕೆ ಸರಿಯಾಗಿ ನೆಟ್ವರ್ಕ್ ಬಿಲ್ಡ್ ಮಾಡಬೇಕು. ಮಾಡ್ತೀನಿ. ಏನೋ ಮಮ್ಮಿ, ಇಂಟರ್ವ್ಯೂ ಅಂತಿದ್ರೆ ನನಗೇನೋ ಟೆನ್ಷನ್ ಆಗಿದೆ. ಟೆನ್ಷನ್ ಯಾಕೆ? ನಿನಗೆ ಒಳ್ಳೆ ಪಬ್ಲಿಸಿಟಿ ಸಿಗತ್ತೆ, ನೀನು ದೊಡ್ಡ ಸೆಲೆಬ್ರಿಟಿ ಆಗ್ತೀಯಾ. ಟೆನ್ಷನ್ ಯಾಕೆ ಮಾಡ್ಕೋತ್ಯಾ? ನನ್ನ ಟೆನ್ಷನ್ ಅದ್ರ ಬಗ್ಗೆ ಅಲ್ಲ ಮಮ್ಮಿ, ಹಾಡಿನ ಬಗ್ಗೆ. ಒಂದ್ ವೇಳೆ ಇಂಟರ್ವ್ಯೂ ಅಲ್ಲಿ ಅವರು ಹಾಡಕ್ಕೆ ಹೇಳಿದ್ರೆ? ನಾನು ಶ್ಯಾಮಂಗೆ ಹೇಳಿದ್ದೀನಿ ಕಣೆ, ನೀನು ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ನೀನೇನು ವರಿ ಮಾಡ್ಕೋಬೇಡ. ಏನು ತಾಯಿ ಮಗಳು ಏನೋ ಗುಸ್ಗುಸು ಮಾತಾಡ್ಕೋತಿದ್ದೀರಾ? ಗುಸುಗುಸು ಅಂದ್ರೆ ಅಂಥದ್ದೆಲ್ಲ ಏನೂ ಇಲ್ಲ ಐಶ್ವರ್ಯ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ರೂಪಾರಾಣಿ ಇಂಟರ್ವ್ಯೂಗೋಸ್ಕರ ಚಾನೆಲ್ ಅವರು ಬರ್ತಿದ್ದಾರಲ್ಲ, ಅದಕ್ಕೆ ರೂಪಾರಾಣಿ ಟೆನ್ಷನ್ ಮಾಡ್ಕೋತಾ ಇದ್ದಾಳೆ. ಈ ಥರ ಇಂಟರ್ವ್ಯೂ ಕೊಡ್ತಾ ಇರೋದು ರೂಪಾರಾಣಿಗೆ ಫಸ್ಟ್ ಟೈಮ್ ಅಲ್ವಾ? ಅವಳು ಟೆನ್ಷನ್ ಮಾಡ್ಕೋತಿದ್ದಾಳೆ. ನೀವು ಧೈರ್ಯ ಹೇಳ್ತಿದ್ರಾ? ಇಲ್ಲ, ನನಗೂ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಫಸ್ಟ್ ಟೈಮ್ ಅಲ್ವಾ? ಇಂಥದ್ದೆಲ್ಲ ನಿನಗೆ ತುಂಬ ಅನುಭವ ಇದೆಯಲ್ವಾ ಐಶ್ವರ್ಯ? ಇಂಟರ್ವ್ಯೂ ಮುಗಿಯೋ ತನಕ ನೀನು ಕೂಡ ನಮ್ಮ ಜೊತೆನೇ ಇರ್ತೀಯಾ? ಆಗ ನಮಗೆ ಸ್ವಲ್ಪ ಧೈರ್ಯ ಬರುತ್ತೆ. ಓಕೆ, ಇರ್ತೀನಿ ಬಿಡಿ. ಅಖಿಲ್, ಹಾ, ಒಂದು ನಿಮಿಷ ಬಾಯಿಲಿ. ಏನಂಟಿ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಂಟರ್ವ್ಯೂ ಶುರುವಾಗತ್ತೆ. ನೀನು ಕೂಡ ಆ ಇಂಟರ್ವ್ಯೂನಲ್ಲಿ ನಮ್ಮ ಜೊತೆನಲ್ಲಿದ್ದರೆ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ. ನಾನಾ? ಹೌದು ಅಖಿಲ್, ಈ ಥರ ಇಂಟರ್ವ್ಯೂನಲ್ಲಿ ನಿಮಗೆಲ್ಲ ತುಂಬ ಅನುಭವ ಇದೆಯಲ್ವಾ? ನಮಗೆ ಫಸ್ಟ್ ಟೈಮ್ ಹಾಗಾಗಿ ಕೇಳಿದೆ. ಸರಿ ಆಯಿತು ಆಂಟಿ, ನಾನು ಇರ್ತೀನಿ. ಏನಿವರು ಮನೇಲಿರೋರು ಎಲ್ರಿಗೂ ಬೆಣ್ಣೆ ಹಚ್ತಾ ಇದ್ದಾರಲ್ಲ? ಏನ ಐಶ್ವರ್ಯ ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ, ಇಂಟರ್ವ್ಯೂ ಆಗೋವಾಗ ಅತ್ತೆ ಮಾವನೂ ಇದ್ರೆ ನಿಮಗೆ ಧೈರ್ಯ ಜಾಸ್ತಿ ಇರುತ್ತೆ ಅಲ್ವಾ? ಅವ್ರನ್ನೂ ಯಾಕೆ ಕೇಳಬಾರ್ದು? ಅಯ್ಯೋ, ಅವ್ರನ್ನ ಕೇಳೋದೇನಿದೆ, ಅವ್ರು ಹೇಗೂ ಇರ್ತಾರಲ್ವಾ? ಯಾಕಂದ್ರೆ ನಮಗೆ ಫಸ್ಟ್ ಟೈಮ್ ಅಲ್ವಾ? ನೀವು ಯಾರೂ ಇಲ್ಲದೆ ಇದ್ರೂ ಪರವಾಗಿಲ್ಲ, ನನಗೆ ಶ್ಯಾಮ ಹತ್ರ ಇದ್ರೆ ಸಾಕು, ಧೈರ್ಯ ಇರುತ್ತೆ. AEIOU. So these are the ovals. ಈ ಟೈಮಲ್ಲಿ ಅಖಿಲ್ ಒಬ್ಬರೇ ಇರ್ತಾರೆ. ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹಾ, ಶ್ಯಾಮ, ಏನು ಹೇಳಿ? ಹೇಳಿ ಏನು, ಮೇಡಮ್ ಅಂತ ಕರಿಬೇಕನ್ನಲ್ಲ. ಹೇಳಿದ್ರಿ ಮೇಡಮ್. ನಾನು ಐಶ್ವರ್ಯ ಹತ್ರ ಮಾತಾಡಿ ಬರ್ತೀನಿ, ನೀನು ಈ ಲೆಸನ್ ಓದ್ತಾ ಇರು. ಹಾಂ, ಸರಿ ಮೇಡಮ್. ಓಕೆ. ಚಿಕ್ಕಪ್ಪ ಕ್ರಿಕೆಟ್ ಆಡೋಣ ಬರ್ತೀಯಾ? ನೀವೆಲ್ಲ ಆಡ್ಕೊಳ್ರು, ನಂಗೆ ಯಾಕೋ ಸ್ವಲ್ಪ ಹೆಡ್ಡೇಕ್ ಇದೆ. ಹೆಡ್ಡೇಕ್ ಆಗಿದ್ಯಾ? ಸರಿ ಚಿಕ್ಕಪ್ಪ, ನಾವೇ ಆಡ್ಕೋತೀವಿ. ಕೇಳು, ನಿಮ್ಮ ಚಿಕ್ಕಿ ಕ್ಲಾಸಲ್ಲಿದ್ದಾಳೆ. ಕ್ಲಾಸ್ ಮುಗ್ದಾದ್ಮೇಲೆ ನಂಗೆ ಸ್ವಲ್ಪ ಕಾಫಿ ಕೊಡು ಅಂತ ಹೋಗಿ ಹೇಳ್ಬಿಡಿ. ಸರಿ ಚಿಕ್ಕಪ್ಪ. ನಮ್ ಚಿಕ್ಕಮ್ಮಂಗೆ ಕ್ಲಾಸ್ ಮುಗಿದ ಟೀಚರ್. ಯಾಕೆ? ಅದು ನಮ್ ಚಿಕ್ಕಪ್ಪಂಗೆ ಹೆಡ್ಡೇಕ್ ಆಗಿದ್ಯಂತೆ. ಕ್ಲಾಸ್ ಮುಗಿದ್ಮೇಲೆ ಚಿಕ್ಕಮ್ಮಂಗೆ ಕಾಫಿ ತಂದ್ಕೊಡಕ್ ಹೇಳಿದ್ರು. ಓಕೆ,
ನಿಮ್ ಚಿಕ್ಕಿಗೆ ನಾನು ಹೇಳ್ತೀನಿ, ಕ್ಲಾಸ್ ಆದ್ಮೇಲೆ ಮಾಡ್ಕೊಡ್ತಾಳೆ. ನೀವು ಹೋಗಿ. ಥ್ಯಾಂಕ್ ಯು ಟೀಚರ್. ಅಖಿಲ್, ನಿನ್ ತಲೆನೋವನ್ನ ನಾನು ಸರಿ ಮಾಡ್ತೀನಿ.